ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜೈ ಮಾತೃಶ್ರೀ ಅಡುಗೆಗೆ ಸ್ವಾಗತ. ಇಂದು ನಾನು ಒಂದು ಕುರಿ ಸಾರು ಮಾಡುವುದು ಹೇಗೆ ಎಂದು ತೋರಿಸಿಕೊಡುತ್ತಿದ್ದೇನೆ. ಯುಗಾದಿ ಹಬ್ಬದ ಒಷ್ಟೆರಡು ಪ್ರಯುಕ್ತ ಬೇಕಾಗುವ ಸಾಮಗ್ರಿಗಳು ನೋಡಿರಿ. ಬೆಳ್ಳುಳ್ಳಿ 1 kg ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿನ 1 kg ಬೆಳ್ಳುಳ್ಳಿಗೆ ಅರ್ಧ kg ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ಸುಲಿದುಬಿಟ್ಟು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ 1 kgಗೆ 3 ಅನ್ನಂಗೆ ತೊಗೊಂಡಿದ್ದೀನಿ. ನೋಡಿರಿ, ಇಷ್ಟು ದಪ್ಪನೇ 1 kg ಈರುಳ್ಳಿ 3 ಅನ್ನಂಗೆ ತೊಗೊಂಡಿದ್ದೀನಿ. ನೋಡಿರಿ, ಈ ಈರುಳ್ಳಿ. ಒಂದು 100 ಗ್ರಾಮ್ ಚಕ್ಕೆ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಕಡಲೆ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. 1/4 ಲೋಟ ಕಾಳುಮೆಣಸು ತೊಗೊಂಡಿದ್ದೀನಿ. ಕೈಗೆ ಹಾಕೊಂಡ್ರೆ ನೋಡಿ ಫ್ರೆಂಡ್ಸ್, ಒಂದು ಮುಷ್ಟಿ ಬರುತ್ತೆ. ಈ ರೀತಿ ಒಂದು ಮುಷ್ಟಿ ಹಾಕೊಂಡ್ರೆ ಸಾಕು ಕಾಳುಮೆಣಸು. ಅದೇ ರೀತಿ 1/4 ಲೋಟ ಲವಂಗ ತಗೊಂಡಿದ್ದೀನಿ. ಅದನ್ನು ನೋಡಿ ಕೈಗೆ ಹಾಕೊಂಡ್ರೆ ಒಂದು ಮುಷ್ಟಿ ಬರುತ್ತೆ ಈ ಲೋಟದಲ್ಲಿ. 15 ಏಲಕ್ಕಿ ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, 15 ಏಲಕ್ಕಿ ತಗೊಂಡಿದ್ದೀನಿ. 10ರಿಂದ 15 ಏಲಕ್ಕಿ ಇದೆ. ಇಲ್ಲಿ ಧನಿಯಾ ಪುಡಿ ತಗೊಂಡಿದ್ದೀನಿ. ಈ ಲೋಟದಲ್ಲಿ 1.5 ಲೋಟ ಧನಿಯಾ ಪುಡಿ ತಗೊಂಡಿದ್ದೀನಿ. ಅದೇ ಲೋಟದಲ್ಲಿ 1.5 ಲೋಟ ಖಾರ ಪುಡಿ ತೊಗೊಂಡಿದ್ದೀನಿ. ಅದೇ ಲೋಟದಲ್ಲಿ 1/4 ಲೋಟ ಉಪ್ಪು ತೊಗೊಂಡಿದ್ದೀನಿ. ನಾನು 1 ಕೊಡ ಸಾರಿಗೆ ತೋರಿಸ್ತಾ ಇದ್ದೀನಿ. ಈರುಳ್ಳಿನ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ಅರಿಶಿನ ಪುಡಿ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. 2 ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 1 ಕಟ್ಟು ರುಬ್ಬಕ್ಕೆ ಹಾಕ್ಕೊಳ್ತೀನಿ. 2 ತೆಂಗಿನಕಾಯಿ, ಅಲ್ಲಿ ಕಾಣಿಸ್ತಾ ಇದ್ದೀನಿ, 2 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ 1 ಲೋಟ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 250 ಗ್ರಾಮ್ ಎಣ್ಣೆ ಇರಬೇಕು ಅದು. ನೋಡಿ, ಅವೆಣ್ಣೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮಟನ್ ಹಾಕ್ತಾಯಿದ್ದೀನಿ. ಅದೊಂದು 20 kg ಇದೆ ಮಟನು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಯಾಕೆ ಸ್ವಲ್ಪ ಎಣ್ಣೆನೇ ಸಾಕು ಅಂದರೆ, ಚೆನ್ನಾಗಿ ಚರ್ಬಿ ಇದೆ ಮಟನು. ಚರ್ಬಿ ಇದ್ದರೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ. ಇವಾಗ ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. 1/4 ಲೋಟ ಉಪ್ಪು ಹಾಕ್ತಾಯಿದ್ದೀನಿ. ಖಾರ ಪುಡಿ, ಧನಿಯಾ ಪುಡಿ ಎಲ್ಲ ತೋರಿಸಿದ್ನಲ್ಲ, ಅದೇ ಲೋಟದಲ್ಲಿ 1/4 ಲೋಟ ಉಪ್ಪು ಹಾಕಬೇಕು. ಅದೊಂದು 1/4 kg ಹಿಡಿಯುತ್ತೆ ಆ ಲೋಟ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಒಳಗಡೆ ಚೆನ್ನಾಗಿ, ಒಗ್ಗರಣೆ ಒಳಗಡೆ ಫ್ರೈ ಆಗಬೇಕು. ಎಣ್ಣೆನಾರು ಹಾಕ್ಬೋದು, ತುಪ್ಪನಾದರೂ ಹಾಕ್ಬೋದು. ನೋಡಿ, ಚೆನ್ನಾಗಿ ಈ ರೀತಿ ಉಂಡೆ ಉಂಡೆ ಥರ ಆಗಬೇಕು. ಇವಾಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮಟನ್ ಒಳಗಡೆ ಚೆನ್ನಾಗಿ ತಿರುಗಿ ಕೊಡಬೇಕು. ಅದೇ ತೋರಿಸಿದ್ದೆಲ್ಲ 1 kg ಬೆಳ್ಳುಳ್ಳಿ, ಅರ್ಧ kg ಶುಂಠಿ, ಅದು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು ಹಾಕಿದ್ದು. ಇವಾಗ ನೋಡಿ, ಅದು ಬೆಳ್ಳುಳ್ಳಿ ಶುಂಠಿ ಒಳಗಡೆ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಈ ರೀತಿನ. ಇವಾಗ ಈರುಳ್ಳಿ ರುಬ್ಬಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಲ್ಲ, ಅದು ರುಬ್ಬಿರೋದು ಇದು. ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ರೋಸ್ಟ್ ಆದಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ರುಬ್ಬಿಟ್ಕೊಂಡಿದ್ದಲ್ಲ ಅದು. ಅದನ್ನು ಅಷ್ಟೇ ಚೆನ್ನಾಗಿ ಮಟನ್ ಒಳಗಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಅದನ್ನು ಮುಚ್ಚಿಕ್ಬೇಕು, ಚೆನ್ನಾಗಿ ಕುದಿಬೇಕು ಅದು. ನಾವೆಷ್ಟು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಒಳಗಡೆ ಎಲ್ಲ ಚೆನ್ನಾಗಿ ಎಷ್ಟು ಕುದಿಸ್ತೀವಿ, ಅಷ್ಟು ಪೀಸು ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ನೋಡಿ, ಇವಾಗ ಖಾರ ಪುಡಿ ಇಟ್ಕೊಂಡಿದ್ದೆಲ್ಲ, ಧನಿಯಾ ಪುಡಿ, ಖಾರ ಪುಡಿ, ಚಕ್ಕೆ, ಲವಂಗ, ಗಸಗಸೆ ಎಲ್ಲ ಪುಡಿ ಮಾಡಿ ಇದಕ್ಕೆ ಖಾರದೊಳಗಡೆ ಹಾಕಿ ರುಬ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಅದು ಮಟನ್ ಒಳಗಡೆ ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿ ಸಾರಾಗುತ್ತೆ. ಪೀಸಿಗೂ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಚೆನ್ನಾಗಿ ಕುದ್ಮೇಲೆ ಮುಚ್ಚಿಟ್ಬಿಡಿ. ಚೆನ್ನಾಗಿ ಕುದಿಯುತ್ತಲ್ಲ, ಆಗ ನಾವು ಲೋ ಫ್ಲೇಮ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕುದ್ಮೇಲೆ ಲೋ ಫ್ಲೇಮ್ ಮಾಡ್ಕೊಳ್ಬೇಕು. ಈಗ ನೋಡಿ, ಕುದಿತಾ ಇದೆಯಲ್ಲ ಚೆನ್ನಾಗಿ. ಅವಾಗ ಪೀಸು ಚೆನ್ನಾಗಿ ಬೆಂದಿದೆ, ಒಂದು ಅರ್ಧ ಬೆಂದಿರಬೇಕು. ನೋಡಿ, ಈ ರೀತಿ ಒಂದು 10% ಬೆಂದಾಗ ಅದು ತೆಕ್ಕೊಂಡು ನೋಡಬೇಕು. ಅವಾಗ ಕಾಯಿ ರುಬ್ಕೊಂಡಿದ್ಮೇಲೆ 2 ತೆಂಗಿನಕಾಯಿ
ಅವೆರಡು ತೆಂಗಿನಕಾಯಿನ ಸಣ್ಣ ಹುರ್ಕೊಂಡು ನೀರು ಹಾಕಿ ಸೋದಿಸಿ ಹಾಕಬೇಕು. ನೋಡಿ ಈ ರೀತಿ ಸೋದಿಸ್ಬೇಕು, ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಸೋದಿಸ್ಬೇಕು. ನೋಡಿ ಈ ರೀತಿ ಸೋದಿಸ್ಬೇಕು. ಸೋದಿಸ್ಬಿಟ್ಟು ಚೆನ್ನಾಗಿ ತಿರುಗಿಕೊಡ್ಬೇಕು. ಮತ್ತೆ ಇಪ್ಪಳಿ ಇರುತ್ತಲ್ಲ ಅದಕ್ಕೆ ಮತ್ತೆ ನೀರು ಹಾಕಿ ಮತ್ತೆ ಕಲಿಸ್ಕೊಬೇಕು. ಮತ್ತೆ ಇನ್ನೊಂದ್ಸಲಿ ಅದು ಸೋದಿಸ್ಬೇಕು. ಅದರಲ್ಲಿರೋ ಕಾಯಿ ರಸ ಎಲ್ಲ ನೀಟಾಗಿ ಬರಬೇಕು. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಸೋದಿಸ್ಕೋಬೇಕು. ಮತ್ತೊಂದ್ಸಲಿ ತಿರುಗಿಕೊಡ್ಬೇಕು ನೀಟಾಗಿ. ಇವಾಗ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನಾವು ನೀರು ಹಾಕ್ಕೊಳ್ಬೇಕು. ನಾನು ಒಂದು ಕೊಡ ಸಾರಿಗೆ ತೋರಿಸ್ತಾ ಇರೋದು. ನೋಡಿ ಒಂದ್ಸಲಿ ಚೆನ್ನಾಗಿ ತಿರುಗಿಕೊಡ್ಬೇಕು. ಇದಕ್ಕೆಲ್ಲ ಸುತ್ತ ತೊಳ್ಕೊಂಡು ಇವಾಗ ಸುತ್ತ ತೊಳ್ಕೊಂಡೆಲ್ಲ ಆಯ್ತಲ್ಲ, ಎಷ್ಟು ನಮಗೆ ನೀರು ಬೇಕು ಹಾಕ್ಕೊಂಡು ಇವಾಗ ಮುಚ್ಚಾಕ್ಬಿಡಿ, ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ. ನೋಡಿ ಈ ಕ್ಯಾನಲ್ಲಿ ಒಂದು ಕ್ಯಾನು ಸಾರಿಗೆ ತೋರಿಸಿರೋದು. ಇದು ದೊಡ್ಡ ಕೊಡದಲ್ಲಿ ಒಂದು ಕೊಡ ಹಿಡಿಯುತ್ತೆ. ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಇವಾಗ ಚರ್ಬೆ ಇಟ್ಕೊಂಡಿದ್ದೀವಲ್ಲ ಈಗ ಹಾಕಬೇಕು. ಫಸ್ಟೇ ಹಾಕ್ಬಿಟ್ಟು ಏನಾಗ್ಬಿಡುತ್ತೆ ಎಲ್ಲ ಕರಗೋಗ್ಬಿಡುತ್ತೆ, ಸಿಗೋದಿಲ್ಲ ಕೈಗೆ. ಇವಾಗ ಕೊತ್ತಂಬರಿ ಸೊಪ್ಪು ಆವಾಗಲೇ ತೋರಿಸಿದ್ನಲ್ಲ, ಒಂದು ಕಟ್ಟು ರುಬ್ಬಕ್ಕೆ ಹಾಕಿದೆ, ಇನ್ನೊಂದು ಕಟ್ಟು ಇವಾಗ ಕೊನೆಗೆ ಹಾಕ್ತಾ ಇದ್ದೀನಿ. ಟೊಮೊಟೊ ಏನು ಹಾಕೋದು ಬೇಡ, ಇಷ್ಟೇ ಸಾಕು. ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲಿ ಮಾಡಿ ನೋಡಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಕುದಿಯಕ್ಕೆ ಬಿಟ್ಬಿಡೋಣ. ಕಾಯಿ ಹಾಕ್ಬೇಕಾದ್ರೆ ನಿಮಗೆ ಅರ್ಧ ಬೆಂದಿರುತ್ತೆ ಅಲ್ವಾ, ಇನ್ನು ಅರ್ಧ ನಾವು ಚೆನ್ನಾಗಿ ಕುದಿಸ್ಬಿಡಿ ಲಾಸ್ಟಿಗೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಾಗುತ್ತೆ. ನಾನು ಹೇಳಿರೋ ಮೆಥಡಲ್ಲೇ ಮಾಡಿರಿ, ತುಂಬ ಟೇಸ್ಟಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.